ಫೈನಲಿ ರೆಡಿ ಮಾಡಕ್ಕೆ ಸ್ಟಾರ್ಟ್ ಮಾಡ್ತಿದ್ದಾರೆ. ಇವಾಗ ಲಾಸ್ಟಲ್ಲಿ ಮೆಣಸಿನ್ಕಾಯಿ ಇವಾಗ ಜೀರಿಗೆ ಮತ್ತೆ ಎಳ್ಳು ಹಾಕ್ತಿದ್ದೀವಿ. ಓಕೆ, ಇವಾಗ ಊಟ ಮುಗಿಸಿ ನಾವು ಸೀರಿಯಲ್ ಹಾಕ್ತಿದ್ವಲ್ಲ, ನಾವು ಒದ್ದೆ ಮಾಡಿಬಿಟ್ಟು ಬಿಡಿಸಿ ಮತ್ತೆ ಗ್ರಹಣ ಆಗಿದೆ. ಇದು ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸುಮಾ ವ್ಲಾಗ್ಸ್. ಇವತ್ತೇನಪ್ಪ ಸ್ಪೆಷಲ್ ಅಂತಂದರೆ, ಇವತ್ತು ನಮ್ಮಲ್ಲಿ ಇದು ಇವಾಗ ಆಲ್ರೆಡಿ ಸಮ್ಮರ್ ಸ್ಟಾರ್ಟ್ ಆಗೋಗಿದೆಯಲ್ಲ, ಸೊ ಅದಕ್ಕೆ ಸಂಡಿಗೆ ಇಡಬೇಕು ಅಂತ ಪ್ಲ್ಯಾನ್ ಮಾಡಿದ್ದಾರೆ ನಮ್ಮತ್ತೆ. ಸೊ ಅದು ಹೇಗೆ ಮಾಡ್ತಾರೆ ಅಂತ ನೋಡೋಣ ಬನ್ನಿ. ನನಗಂತೂ ಗೊತ್ತಿಲ್ಲ, ಇದೇ ಫಸ್ಟ್ ಟೈಮ್ ನೋಡ್ತಿರೋದು. ಲೈಕ್ ಅಮ್ಮ ಎಲ್ಲ ಮಾಡ್ತಿದ್ರು, ಸುಮ್ಮನೆ ಹಿಂಗೆ ಹೋಗಿ ಏನೋ ನಂದು ಒಂದು ಸ್ವಲ್ಪ ಇರಲಿ ಅಂತ ಒಂದೆರಡು ಸಂಡಿಗೆ ಆಗ್ತಿದೆ ಅಷ್ಟೇ. ಸೊ ಅದು ಪ್ರೊಸೀಜರೆಲ್ಲ ಗೊತ್ತಿಲ್ಲ, ಇವಾಗ ಸ್ಟಾರ್ಟ್ ಮಾಡ್ತಾರೆ. ಬನ್ನಿ ನೋಡೋಣ ಹೇಗೆ ಮಾಡ್ತಾರೆ ಅಂತ. ಫೈನಲಿ ರೆಡಿ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಿದ್ದಾರೆ ಇಲ್ಲಿ ಅಮ್ಮ. ಇಷ್ಟು ನೋಡಿ, ಇಷ್ಟು ದೊಡ್ಡ ಪಾತ್ರೆ ಇದೆ. ಸಂಡಿಗೆ ಮಾಡೋಣ ಅಂತ 1 kg ಮಾಡ್ತೀವಿ ಇವತ್ತು. ಅಂದಾಜು ನಿಮಗೆ ಗೊತ್ತಾಗಬೇಕಲ್ಲ, ಅದಕ್ಕೆ ಅಳತೆ ತೋರಿಸ್ತೀವಿ. ಇವಾಗ ನನಗೂ ಹೇಳ್ಕೊಡ್ತಾರೆ, ಜೊತೆಗೆ ನಿಮಗೂ ಹೇಳ್ಕೊಡ್ತಾರೆ. ಬನ್ನಿ ನೋಡೋಣ ಹೇಗೆ ಮಾಡೋದು ಅಂತ. ಸಬ್ಬಕ್ಕಿ, 1 ಪಾವು ಅಕ್ಕಿ, ಚಿರೋಟಿ ರವೆ, ಆಮೇಲೆ ಎಳ್ಳು, ಜೀರಿಗೆ, ಉಪ್ಪು, ಸೋಡಾ, ಇದು ಅಡುಗೆ ಸೋಡಾ, ಇದು ಅಡುಗೆ ಉಪ್ಪು. ಸೋಡಾ, ಇದು ಉಪ್ಪು, ಇದು ಹಸಿಮೆಣಸಿನಕಾಯಿ, ಖಾರಕ್ಕೆ ಇದೆಲ್ಲ ಹಾಕಿ ಮಿಕ್ಸ್ ಮಾಡಿದ್ರಿ. ಮಿಕ್ಸಿ ಮಾಡ್ಕೊಳ್ಳೋದು. ಇದನ್ನು ಈ ಕಡೆ ನೀರು ಕಾಯಕ್ಕೆ ಇಡ್ತೀನಿ ಪಾತ್ರೆಗೆ. ಇದು ನೀರು ಹಾಕೊಳ್ಳೋಕೆ ಪಾತ್ರೆ ಬೇಕು, ಅಳ್ತೇವೆ ಅದಕ್ಕೆ. ಇದೆಲ್ಲ ಮಿಕ್ಸಿ ಮಾಡಿ ನೀರು ಕಾದ್ಮೇಲೆ ಕುದಿಸೋದ್ರಿ. ಸೊ ಇದಿಷ್ಟೆಲ್ಲ ಮಿಕ್ಸಿ ಮಾಡ್ಬೇಕಂತ ಇವಾಗ ಗ್ರೈಂಡ್ ಮಾಡಿ ಈ ಪಾತ್ರೆಗೆ ಹಾಕೋದು. ಆ ಪಾತ್ರೆ ನೀರು ಮಾಡ್ತಿರ್ಬೇಕು. ಬಿಸಿ ಇದ್ದಾಗ ಹಾಕ್ಬೇಕು. ನೀರು ಮಾಡ್ಬೇಕಾದ್ರೆ ಹಾಕ್ಬೇಕು. ನಾವು ಜೋಳ ಮುದ್ದೆ ಮಾಡ್ತೀವಲ್ಲ, ಅದೇ ಥರ. ಓಕೆ, ನೀರು ಮಾಡ್ಬೇಕಾದ್ರೆ ಇಟ್ಟು ಕಲಿಸ್ಬಿಡ್ತೀವಲ್ಲ, ಆ ಥರ ಗಂಜಿ ಥರ ಮಾಡ್ಕೊಂಡು ಸಂಡಿಗೆ ಇಡೋದು. ಈಗ 1 ಪಾವು ಅಕ್ಕಿ ಹಾಕ್ಕೊಂಡಿವಿ ಅಂದರೆ 2 ಕಪ್ ನೀರು ಹಾಕ್ತೀವಲ್ಲ, ಅದೇ ಥರ ಈ ಪಾತ್ರೆ ಕರೆಕ್ಟಾಗಿ 4 ಕಪ್ ನೀರು ಹಿಡಿತೈತೆ. ಇದ್ರಾಗ ಒಂದು 4 ಪಾತ್ರೆ ನೀರು ಹಾಕೋದು. ಓಕೆ, ಮಳ್ಳಕ್ಕೆ. ಇವಾಗ ಇದು 4 ಕಪ್ ಹಾಕ್ತಾರಂತೆ ನೀರು. ಆ್ಯಂಡ್ ಇವತ್ತು ಆ್ಯಕ್ಚುಲಿ ಬೆಳಗ್ಗೆನೇ ಅಂದರೆ ಬಿಸಿಲು ಸ್ಟಾರ್ಟ್ ಆಗೋದಕ್ಕಿಂತ ಮುಂಚೆನೇ ಇಡಬೇಕು ಅಂತಿದ್ದು, ಬಟ್ ಫುಲ್ಲು ಮಳೆ ಮೋಡ ಆಗಿಬಿಟ್ಟಿತ್ತು. ಅದಕ್ಕೆ ಏನು ಇನ್ನೇನು ಮಳೆ ಬರ್ಬೋದೇನೋ ಅಂತ ನಾವು ಡೌಟಲ್ಲೇ ಇದ್ವಿ. ಫುಲ್ ಬಿಸಿಲು ಸ್ಟಾರ್ಟ್ ಆಗೋಗಿದೆ ನೋಡಿ. ನಾನು ಏನೋ ಕೆಲಸ ಮಾಡ್ತಿಲ್ಲ, ಆದರೂ ಬೆವರು ಇಳಿಸ್ತಿದ್ದೀನಿ. ಸೊ ಇವಾಗ ಹೋಗಿ ಸಂಡಿಗೆ ಹೆಂಗಿರ್ತಿರೋ ಗೊತ್ತಿಲ್ಲ ನನಗೆ, ಇದು ಫಸ್ಟ್ ಟೈಮ್ ಬೇರೆ. ಸೊ ಬನ್ನಿ ನೋಡೋಣ. ಇವಾಗ ಇದು ಕುದಿಯಕ್ಕೆ ಬಿಡ್ಬೇಕಂತೆ. ಸೊ ಇದು ಮಿಕ್ಸ್ ಮಾಡಿ ಇವಾಗ ಗ್ರೈಂಡಿಂಗ್ ಸ್ಟಾರ್ಟ್. ಇದು ಸಪ್ರೇಟಾಗಿ ಮಾಡಬೇಕು ಎಲ್ಲ ಮಿಕ್ಸ್ ಜೊತೆಗೆ ಮಾಡ್ಕೋಬೋದು. ಓಕೆ, ಇವಾಗ ಈ ಕನ್ಸಿಸ್ಟೆನ್ಸಿ ಇದಿಷ್ಟು ರೀ ಇದು ಈ ಥರ ಕನ್ಸಿಸ್ಟೆನ್ಸಿ ಸ್ಮೂತಾಗಿ. ಓಕೆ, ಇವಾಗ ನೆಕ್ಸ್ಟ್ ಅಕ್ಕಿ ಹಾಕ್ದೇನು ಬರೀ ಚಿರೋಟಿ ರವೆಗೆ ಮಾಡ್ಬೋದು. ಅವು ಭಾಳ ಚೆನ್ನಾಗಿರ್ತವೆ. ಸೇಮ್. ಓಕೆ, ಇದು ನುಚ್ಚಾಗಿ ಇದು ಮಾಡಬೇಕಂತೆ. ಜಾಸ್ತಿ ಫುಲ್ ಸ್ಮೂತ್ ಆಗಬಾರ್ದು, ಇದು ಸ್ಮೂತ್ ಆಗಬೇಕು. ಯಾವುದು ಸಬ್ಬಕ್ಕಿ. ಇವಾಗ ಲಾಸ್ಟಲ್ಲಿ ಮೆಣಸಿನ್ಕಾಯಿ ಪೇಸ್ಟ್ ಮಾಡೋದು. ಇದು ಮೆಣಸಿನ್ಕಾಯಿ ಆ್ಯಕ್ಚುಲಿ ಅಕ್ಕಿ ಜೊತೆನೇ ಪೇಸ್ಟ್ ಮಾಡ್ಬೋದಿತ್ತು, ಬಟ್ ನಾವು ಮರೆತು ಸಪ್ರೇಟಾಗಿ ಮಾಡ್ತಿದ್ದೀವಿ. ಇವಾಗ ಸ್ಟಾರ್ಟ್ ಆಗಿದೆ ಇದು. ಇವಾಗ ಇದು ಗ್ರೈಂಡ್ ಮಾಡಿರೋದೆಲ್ಲ ಹಾಕೋದಂತೆ. ಕೆಲವರು ಬರೀ ಅಕ್ಕಿದೆ ಮಾಡ್ತಾರಲ್ಲ, ಇದನ್ನೇ ಮಿಕ್ಸಿ ಮಾಡಿದ್ದೆ ಗಟ್ಟಿ ಮಾಡ್ಕೊಂಡು ಅದನ್ನೇ ಇದು ಕರೆಕ್ಟಾಗಿ ಗಂಜಿ ಥರ ಆದರೆ ಹಾಗೆ ಚಂಡಿಗೆ ಬೇಯೋದು. ನಾನೀಗ ಸ್ವಲ್ಪ ಹೋಳಿಗೆ ರವೆ ಹಾಕೋಣ ಅಂತ ಅಕ್ಕಿ ಕಡಿಮೆ ಹಾಕಿ. ನಾವು ಬರೀ ಅಕ್ಕಿ ಹಾಕ್ತೀವಿ ಅನಿಸುತ್ತೆ. ಮಮ್ಮಿ ಮಾಡೋದು ಅಕ್ಕಿದೆ ಮಾಡೋದಿಲ್ರು. ನಾನು ಹಿಂಗೆ ಟೇಸ್ಟ್ ಚಲೋ ಇದೆ. ಆಮೇಲೆ ಎಣ್ಣೆಗೆ ಹಾಕಿ ಕರಿತೀವಲ್ಲ, ಅವು ಫುಲ್ ಅಳತೆ. ಸಾಬುದಾನಿಗೆ ಜಾಸ್ತಿ ಆಡ್ತದೆ. ಸಾಬುದಾನಿಗೂ ಇದು ಚಿರೋಟಿ ರವೆಗೂ ಚೆನ್ನಾಗಿ ಬರ್ತಾವೆ. ಓಕೆ, ಇದು ಚಿರೋಟಿ ರವೆಗೆ ಒಂದು ಸ್ವಲ್ಪ ನೀರು ಹಾಕ್ತಿದ್ದಾರೆ. ಇನ್ನೊಂದು ಕಪ್ ನೀರು ಇದು ಹಾಕ್ಲಾರ ಇದಕ್ಕೆ ಹಾಕೋದಕ್ಕೆ ಇನ್ನೊಂದು ಸ್ವಲ್ಪ ಹಾಕಿದ್ರೆ
ಇದೊಂಚೂರು ಕುದೀಲಿ. ಇದು ಚಿರೋಟಿ ರವೆ ಬೇಗ ಬೇಯುತ್ತೆ. ಇದು ಅಕ್ಕಿದೊಂದು ಸ್ವಲ್ಪ ಕುದಿ. ಇದು ಬೆಂದ್ಮೇಲೆ ಲಾಸ್ಟಿಗೆ ಹಾಕ್ಬೇಕು. ಇದನ್ನ ಹಾಕಿ ಇದನ್ನೊಂದೆರಡು ಕುದಿ ಅದನ್ನೊಂದೆರಡು ಕುದಿ ಕುದಿಸ್ಕೊಂಡ್ರೆ ಆಯ್ತು. ಚೆಂಡಿಗೆ ಚಕ್ಲಿ ಮಾಡೋದೆಲ್ಲ ಈಸಿನೇ. ಬಿಸಿಲ ಕುತ್ಕೊಂಡು ಮಾಡೋಕ್ಕೆ ಬೇಗನೆ ಬೆಳಗ್ಗೆ ಬೇಗ ಮಾಡಿ. ಬೇಕು ಅಂದ್ರೆ ಈ ಥರ ಕಾಣ್ತಿರ್ತಲ್ಲ ಈಗ ಮೆಣಸಿನ್ಕಾಯಿ ಸುಮ್ಮ ಈ ಥರ ಬೇಕು ಅಂದರೆ ಹಸಿ ಇದು ಕರಿಬೇವು ಕಟ್ ಮಾಡಿ ಹಾಕಿಬೋದು, ಚೆನ್ನಾಗಿ ಕಾಣ್ತದೆ. ಅದು ಕುದಿಲಿ ಸ್ವಲ್ಪ. ಕುದಿಯೋಕೆ ಸ್ಟಾರ್ಟ್ ಆಗಿದೆ ಇದು. ಇವಾಗ ಇಲ್ಲಿ ಇದು ಚಿರೋಟಿ ರವೆಗೆ ನೀರು ಮಿಕ್ಸ್ ಮಾಡಿದ್ರಲ್ಲ ಅದನ್ನು ಹಾಕೋದು. ಇದು ಚೆನ್ನಾಗಿ ಕೈ ಆಡಿಸ್ತಾನೆ ಇರ್ಬೇಕಂತೆ, ಇಲ್ಲಾಂದರೆ ತಳ ಹಿಡಿಯುತ್ತೆ, ಗಂಟಾಗುತ್ತೆ. ಈ ಕನ್ಸಿಸ್ಟೆನ್ಸಿ ಬಂದಿದೆ. ಇಷ್ಟಿದ್ರೆ ಸಾಕು ಚೆಂಡಿಗಿಡತ್ತೆ. ಈಗ ತಣ್ಣಗಾಗ್ತಂದು ಫುಲ್ ಗಟ್ಟಿಗಾಗ್ಬಿಟ್ಟು. ಇವಾಗ ಈ ಕನ್ಸಿಸ್ಟೆನ್ಸಿ ಇದ್ದರೆ ಇದು ಸ್ಪೂನಲ್ಲಿ ಇಡೋದಂತೆ, ಇಲ್ಲ ಇನ್ನೂ ಸ್ವಲ್ಪ ದಪ್ಪ ಆದರೆ ಚಕ್ಲಿದಿರುತ್ತಲ್ಲ ಚಕ್ಲಿ ಮಾಡೋದು ಅದರಲ್ಲಿ ಹಾಕೋದು. ಇವಾಗ ಲಾಸ್ಟಲ್ಲಿ ಇಷ್ಟಾಗಿದೆ. ಇವಾಗ ಅದಕ್ಕೆ ಈಗ ಉಪ್ಪು ಹಾಕ್ತೀನಿ. ನಿಮಗೆ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು. ಒಣಗಿದ ಮೇಲೆ ಜಾಸ್ತಿ ಉಪ್ಪು ಅನ್ನಿಸ್ತಾವ. ಮತ್ತೆ ಉಪ್ಪು, ಸೋಡಾ, ಇವಾಗ ಇದೆಲ್ಲ ಕುದೀತಿದೆ. ಲಾಸ್ಟಲ್ಲಿ ಇವಾಗ ಜೀರಿಗೆ ಮತ್ತು ಎಳ್ಳು ಹಾಕ್ತಿದ್ದೀವಿ. ಇವು ಟೇಸ್ಟಿ, ರುಚಿ ಬರಲಿ, ನೋಡೋಕೆ ಚೆನ್ನಾಗಿ ಕಾಣಲಿ ಅಂತ. ಇವಾಗ ಪಾತ್ರೆಗೆ ಟ್ರಾನ್ಸ್ಫರ್ ಆಗ್ತಿದೆ. ಇದು ಮೇಲೆ ತಗೊಂಡೋಗಿ ಈಸಿ ಆಗಲಿ ಅಂತ ಚಿಕ್ಕ ಪಾತ್ರೆಗೆ ತೊಗೊಂಡಿದ್ದೀವಿ. ಇವಾಗ ಸ್ಟಾರ್ಟ್ ಆಗುತ್ತೆ. ಇವಾಗ ಟೈಮ್ 10:15 ಇವಾಗಲೇ ಹಿಂಗಾಗ್ತಿದೆ ನನ್ನ ಅವಸ್ಥೆ. ಹೊರಗಡೆ ಸಿಕ್ಕಾಪಟ್ಟೆ ಬಿಸಿಲಿದೆ. ಸೊ ಎಷ್ಟು ಅವರಿಗೆ ಮುಗಿಸ್ತೀವೋ ಗೊತ್ತಿಲ್ಲ. ಆ್ಯಂಡ್ ಆಲ್ಸೋ ನಂದು ಫಸ್ಟ್ ಟೈಮು. ನಾನು ಏನೇನು ಅವಾಂತರ ಮಾಡ್ತೀನೋ ಗೊತ್ತಿಲ್ಲ. ಇವಾಗ ಸೀರೆ ಇದೆಲ್ಲ ತೊಗೊಂಡು ಇದ್ರ ಮೇಲೆ ಸೀರೆ ಮೇಲೆ ಹಾಕೋದು. ಬನ್ನಿ ನೀವು ನಮ್ಮ ಜೊತೆ. ಮೇಲೆ ಬಂದಿದ್ದೀವಿ ಸಂಡಿಗೆ ಇಡೋಕ್ಕೆ. ಇಲ್ಲಿ ಇದು ಏನು ಹಸಿ ಮಾಡಿರೋ ಸೀರೆ, ಇದು ನಾರ್ಮಲ್ ಸೀರೆ, ಇದು ಒದ್ದೆ ಬಟ್ಟೆ ಮಾಡಿ ಇಡ್ಬೇಕಂತ. ಇವಾಗ ಅದು ತಲೆ ಹಿಡಿತೈತೆ. ಇದ್ರಾಗ ಒಂದು ಸ್ಪೂನ್ ಇಟ್ಕೊಂಡ್ಬಿಟ್ಟು ಹೋಗೋದು. ನಾನು ಆ ಕಡೆ ಹೋಗ್ತೀನಿ. ಅದು ಹೆಂಗೆ ಹೇಳ್ರಿ ಇಂದ. ಇವಾಗ ನಾವು ಸ್ಟಾರ್ಟ್ ಮಾಡೋಣ. ಇದನ್ನು ಸ್ವಲ್ಪ ದಪ್ಪನ ಹಚ್ಚೋಣ. ತೆಳ್ಳಗಿಡ್ಬೇಕ್ರಿ. ಇನ್ನೂ ಸ್ವಲ್ಪ ತೆಳಗಿದ್ರೆ ಟ್ರೇ ಇಷ್ಟಿಷ್ಟ್ರಿಮ ಇದು ತೀರ ತೆಳಗತ್ತ. ಒಂದು ಸ್ಪೂನ್ ಹಾಕು ಒಂದೊಂದು ಸತಿ. ಅಲ್ಲ ಪಿ ಯಾರಿಮ ಹಿಂಗೆ ಹಾಕ್ಕೊಂಡು ಮತ್ತು ಡೈಲಿ ಹಿಂಗೆ ಅನ್ಬಿಟ್ಟು. ನಿಮ್ಮ ಮನೆಗಳಲ್ಲಿ ಸಂಡಿಗೆ ಹೇಗೆ ಮಾಡ್ತೀರಾ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಒಬ್ಬೊಬ್ಬರ ಮನೇಲಿ ಒಂದೊಂದು ಥರ ಮಾಡ್ತಿರ್ತಾರೆ, ಒಂದೊಂದು ವೆರೈಟಿ ಇರುತ್ತೆ. ಸೊ ಹಾಗೆ ತಿಳ್ಕೊಳೋ ಕ್ಯೂರಿಯಾಸಿಟಿ ಅಷ್ಟೇ. ಸೊ ಇವಾಗ ಇಷ್ಟು ಇಟ್ಟಿದ್ದೀವಿ ಸಂಡಿಗೆ. ಇಷ್ಟೇ ಆಗಿದೆ. ನಾನೆಲ್ಲೂ ಜಾಸ್ತಿ ಆಗುತ್ತೆ ಅಂದ್ಕೊಂಡಿದ್ದೆ. ಆ್ಯಂಡ್ ಇವಾಗ ಮುಗೀತು. ಇವಾಗ ಟೈಮ್ ಮೇ ಬಿ ಎಷ್ಟು ಗೊತ್ತಿಲ್ಲ ಟೈಮು. ಒಂದು 3/4 ಗಂಟೆ ಆಗಿರ್ಬೋದು ಅಷ್ಟೇ. ಫುಲ್ ಬಿಸಿಲು ಅರ್ಧ ಗಂಟೆ ಆಗಿದೆ ಅಂತೆ. ಓಕೆ, ಇವಾಗ ಇದು ಸಂಜೆ ಅಷ್ಟೊತ್ತಿಗೆ ಡ್ರೈ ಆಗಿರುತ್ತಾ ಇಲ್ಲ ನಾಳೆನೂ ಒಣಗಿಸ್ಬೇಕಾ ನೋಡೋಣ. ಆಮೇಲೆ ಅದು ಸಂಡಿಗೆ ಆದಮೇಲೆ ನಿಮ್ಗೆ ತೋರಿಸ್ತೀನಿ. ಓಕೆ, ನೆನ್ನೆ ಸಂಡಿಗೆ ಹಾಕಿದ್ವಲ್ಲ ಈ ಥರ ಆಗಿದೆ ನೋಡಿ. ಇವಾಗ ಡ್ರೈ ಆಗಿಬಿಟ್ಟು ಫುಲ್ ಎಲ್ಲ ಒಣಗೋಗಿದೆ. ಸೊ ಇದನ್ನು ಪೀಲ್ ಮಾಡಬೇಕು ಇವಾಗ. ಈ ಥರ ಸ್ವಲ್ಪ ಕಷ್ಟ ಆಗುತ್ತೆ. ಸಾಫ್ಟ್ ಪೀಲ್. ನಾನಿವಾಗ ಒಂದೇ ಕೈಯಲ್ಲಿ ಸರ್ಕಸ್ ಮಾಡಿದ್ರೆ ಎಲ್ಲ ಮುರಿದ್ಬಿಡ್ತೀನಿ. ಬೇಡ, ಕೆಳಗಡೆ ತೊಗೊಂಡೋಗಿ ಇವಾಗ ಬಿಡ್ಸೋಣ. ಇದೆ ಇಲ್ಲಿ ಈ ಥರ, ಇದು ಈ ಥರ ನೋಡೋಕ್ಕೆ ಚೆನ್ನಾಗಿ ಕಾಣಿಸ್ತಿಲ್ಲ, ಬಟ್ ಇದೇನು ಕರ್ದ ಮೇಲೆ ಚೆನ್ನಾಗಿರುತ್ತೆ.
ಓಕೆ, ಇದನ್ನು ಇವಾಗ ಕೆಳಗಡೆ ಕೊಟ್ಟು ಬರೋಣ. ಹಿಂಗಾಗಿದೆ, ಸಿ ಈ ಥರ ಆಗಿದೆ. ನನ್ನ ತೆಗಿಯೋಕ್ಕೆ ಬರ್ತಿಲ್ಲ. ಇದನ್ನು ಫುಲ್ ಎಲ್ಲ ತೆಗ್ದಾದ್ಮೇಲೆ ತೋರಿಸ್ತೀನಿ. ಸಿ ಹಿಂಗೆ ಫುಲ್ ಮಾಡಿಬಿಟ್ಟು ಒಂದೇ ಕೈಯಲ್ಲಿ ಆಗಲ್ಲ ಫ್ರೆಂಡ್ಸ್ ಇವಾಗ. ಓಕೆ, ಸಿ ಯು. ಓಕೆ, ಆವಾಗಲೇ ನಾನು ಸಣ್ಣಗೆ ಸೀರಿಯಲ್ ಹಾಕಿದ್ವಲ್ಲ, ಇದು ತಂದಿದೆ ಇಲ್ಲಿ. ಇದನ್ನೆಲ್ಲ ಆ್ಯಕ್ಚುಲಿ ಇದನ್ನು ಒದ್ದೆ ಮಾಡಿಬಿಟ್ಟು ಬಿಡಿಸಿ ಮತ್ತೆ ಒಣಗಿಸಿ ತಂದಿದ್ದಾರಂತೆ. ನಾನು ಆವಾಗಲೇ ಮಲಗಿಬಿಟ್ಟಿದ್ದೆ, ಗೊತ್ತಿರಲಿಲ್ಲ. ಸೊ ಈ ಥರ ಆಗೋಗಿದೆ ಇವಾಗ. ಇದು ಹಾಕಿದಾಗ ಫುಲ್ ದಪ್ಪ ದಪ್ಪ ಕಾಣಿಸ್ತಿತ್ತು, ಇವಾಗ ತೆಳು ಇದೆ, ಈ ಥರ ಕಾಣಿಸ್ತಿದೆ ಇದು. ಸೊ ಇದು ಫ್ರೈ ಆದಮೇಲೆ ಹೆಂಗೆ ಕಾಣಿಸುತ್ತೆ ತೋರಿಸ್ತೀವಿ ನಿಮಗೆ. ನೋಡಿ ಇವಾಗ ಕರೆದ್ವಿ, ಈ ಥರ ಬಂದಿದೆ, ಕ್ರಿಸ್ಪಿ ಆಗಿದೆ. ನೋಡಿ ಸ್ವಲ್ಪ ಬಿಸಿ ಇದೆ, ಇವಾಗ ಜಸ್ಟ್ ಮಾಡಿದ್ದು. ಟ್ರೈ ಮಾಡೋಣ. ಸಾಕಾಗಿದೆ. ಇವಾಗ ಕಿರಣ್ ಅವ್ರು ಟ್ರೈ ಮಾಡ್ತಾರೆ. ಹೇಗಿದೆ ಕಿರಣ್? ಚೆನ್ನಾಗಿದೆಯಾ? ಹಾಗೆ ಸಂಜೆ ಸ್ವಲ್ಪ ಫ್ರೀ ಇದ್ವಿ ಅಂತ ಕಾಮಿಡಿ ವಿಡಿಯೋಸ್ ಶೂಟ್ ಮಾಡ್ತಿದ್ವಿ. ಹೋಪ್ ನಿಮ್ಗೆಲ್ರಿಗೂ ಇಷ್ಟ ಆಗ್ತಿದೆ ಅಂತ. ಇನ್ಸ್ಟಾಗ್ರಾಮಲ್ಲಿ ಚೆನ್ನಾಗಿ ರೆಸ್ಪಾನ್ಸ್ ಬರ್ತಿದೆ. ಯೂಟ್ಯೂಬಲ್ಲೂ ನಿಮ್ಗೆ ಯಾವ ಥರ ಅನಿಸ್ತಿದೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಸೊ ದಟ್ ನಮಗೆ ನೆಕ್ಸ್ಟ್ ವಿಡಿಯೋಸ್ ಮಾಡೋಕ್ಕೂ ಇಂಟ್ರೆಸ್ಟ್ ಬರುತ್ತೆ. ಆ್ಯಂಡ್ ಆಲ್ಸೋ ನಿಮ್ಮ ಸಜೆಷನ್ ನಮಗೆ ತುಂಬ ಇಂಪಾರ್ಟೆಂಟ್. ಓಕೆ, ಇವಾಗ ಊಟ ಮುಗಿಸಿ ನಾವು ಹೊರಗಡೆ ಹಾಗೆ ವಾಕಿಂಗ್ ಮಾಡೋಣ ಅಂತ ಬಂದ್ವಿ. ಆ್ಯಂಡ್ ಸಂಜೆನೂ ಸ್ವಲ್ಪ ಸಂಡಿಗೆ ಅದೆಲ್ಲ ಮುಗಿದ್ಮೇಲೆ ಸಂಜೆ ಸ್ವಲ್ಪ ಫ್ರೀ ಇದ್ವಿ. ಕಾಮಿಡಿ ವಿಡಿಯೋಸ್ ಮಾಡ್ತಿರ್ತೀವಲ್ಲ, ಅದನ್ನು ಶೂಟ್ ಮಾಡಿದ್ವಿ. ಎರಡು ವಿಡಿಯೋಸ್ ಆಯಿತು ಶೂಟ್ ಮಾಡಿದ್ದು. ಸೊ ಅದನ್ನು ಯಾರಾದರೂ ನೋಡಿಲ್ಲ ಅಂತಂದರೆ ಶಾರ್ಟ್ಸಲ್ಲಿ ಸಿಗುತ್ತೆ, ಚೆಕ್ ಮಾಡಿ. ಆ್ಯಂಡ್ ಒನ್ ಮೋರ್ ಥಿಂಗ್, ನಿಮ್ಗೆ ಏನು ತೋರಿಸ್ಬೇಕು ಅಂತಂದರೆ, ಇಲ್ಲಿ ನೋಡಿ ಆ ರೆಡ್ ಕಲರ್ ಕಾಣಿಸ್ತಿದೆಯಲ್ಲ, ಚಂದ್ರ, ಅದು ಎಷ್ಟು ಚೆನ್ನಾಗಿ ನೆನ್ನೆ ಆ್ಯಕ್ಚುಲಿ ಗ್ರಹಣ ಆಗಿದೆ. ಇದು ಗ್ರಹಣದ ನೆಕ್ಸ್ಟ್ ಡೇ. ಯಾಕೆ ಈ ಥರ ರೆಡ್ ಕಲರ್ ಇದೆ, ನಿಮ್ಗೇನಾದರೂ ರೀಸನ್ ಗೊತ್ತಿದ್ರೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಇಲ್ಲಿ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಚಂದ್ರ ಅಲ್ವಾ? ಸಂಜೆ ಏನೋ ತಮಾಷೆಗೆ ತುಂಬ ನಿಧಾನಕ್ಕೆ ಬರ್ತೀಯ ನೀನು ಅಂತ ಏನೋ ಹೇಳ್ತಿದ್ದೆ. ಅದಕ್ಕೆ ಇಲ್ಲಿ ನಾನು ಓಡಿಸ್ಕೊಂಡು ಕರ್ಕೊಂಡೋಗ್ತಿದ್ದೇನೆ. ಇಷ್ಟು ದೊಡ್ಡ ಹೆಜ್ಜೆ ಇಟ್ಟಿವ್ನು. ಯಾಕಿರಣ್ಣ ಈ ಥರ ಮಾತಾಡಲ್ವಂತೆ? ನಾನು ಲಿಟ್ರಲಿ ಓಡ್ತಿದ್ದೆ ನೀವು ಹಿಂದೆ. ಇದಾಗಿತ್ತು ಫ್ರೆಂಡ್ಸ್ ಇವತ್ತಿನ ವ್ಲಾಗ್. ಹೋಪ್ ನಿಮ್ಗೆಲ್ರಿಗೂ ಇಷ್ಟ ಆಗಿರುತ್ತೆ ಅನ್ಕೋತೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ಓಕೆ, ಬಾಯ್.